ಬ್ರಹ್ಮ, ವಿಷ್ಣು, ಶಿವ, ಈ ಮೂರು ಶಕ್ತಿಗಳು ನಾವು ತ್ರಿಮೂರ್ತಿಗಳು ಅಂತ ಕರಿತೀವಿ. ಈ ತ್ರಿಮೂರ್ತಿಗಳ ಶಕ್ತಿ ನಮಗೆ ಶಿವಪುರಾಣ, ಬ್ರಹ್ಮಪುರಾಣ, ವಿಷ್ಣು ಪುರಾಣದ ಕಥೆಗಳಿಂದ ನಮಗೆ ಪರಿಚಯ ಆಗಿದೆ. ಈ ಮೂರು ಶಕ್ತಿಗಳು ಆದರೆ ಈ ಮೂರು ಶಕ್ತಿಗಳು ಕ್ರಿಯೇಟಿವಿಟಿ, ಸಸ್ಟೆನೆನ್ಸ್, ಎಲಿಮಿನೇಷನ್, ಸೃಷ್ಟಿ ಶಕ್ತಿ, ಪರಿಪಾಲನಾ ಶಕ್ತಿ, ನಮ್ಮಲ್ಲಿ ಒಂದು ಎಲಿಮಿನೇಷನ್ ಪವರ್, ಬೇಡದಿದ್ದನ್ನು ನಾಶ ಮಾಡೋ ಶಕ್ತಿ, ಇದು ನಮ್ಮಲ್ಲಿ ಯಾವ ರೀತಿ ನಾವು ಇದನ್ನು ಕಂಡುಕೊಳ್ಬೇಕು ಕಥೆನಲ್ಲಿ ಗೊತ್ತು. ಆದರೆ ನಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ಈ ತತ್ವವನ್ನು, ಸೂಕ್ಷ್ಮವನ್ನು, ಸತ್ಯವನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಯೂಶಲಿ ಬ್ರಹ್ಮ ಅಂದ ತಕ್ಷಣ ನಮಗೆ ಕಥೆಯಿಂದ ಬಂದ ಬ್ರಹ್ಮನೇ ಬರುತ್ತೆ. ನಾರಾಯಣ ಮಲಗಿರೋದು, ಅವನ ಹೊಕ್ಕಳಿಂದ ಬಳ್ಳಿಯಲ್ಲಿ ಅತಾವರೆ ಹೂವಿನಲ್ಲಿ ವೃದ್ಧ ರೂಪದ ಬ್ರಹ್ಮನನ್ನು ನಾವು ನೋಡ್ತೇವೆ. ವಿಷ್ಣು ಅಂದ ತಕ್ಷಣ ಎಲ್ಲ ಅವತಾರಗಳು ನಮ್ಮ ಕಣ್ಮುಂದೆ ಬರುತ್ತೆ. ಶಿವ ಅಂದಾಗ ನಿರಾಕಾರವಾದ ಶಿವಲಿಂಗ, ಕೈಲಾಸ ಎಲ್ಲ ಜ್ಞಾಪಕ ಬರುತ್ತೆ. ನಾವಿನ್ನೂ ಈ ಕಥೆಗಳಲ್ಲೇ ಇದ್ದೀವಿ. ಕಥೆಯನ್ನು, ರಿಯಾಲಿಟಿನ ನಾವು ಆ ಒಂದು ನೋಡಕ್ಕೆ ಹೊರಡಬೇಕು. ಅಂದರೆ ಈ ಕಥೆಯನ್ನು ರಿಯಲ್ ಮಾಡಬೇಕು, ನಮ್ಮ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನಾವು ಶ್ರೀಧರ ಸ್ವಾಮಿಗಳನ್ನು ತ್ರಿಮೂರ್ತಿ ಸ್ವರೂಪ, ದತ್ತಾತ್ರೇಯ ಸ್ವರೂಪ ಅಂತೀವಿ. ಯಾಕೆ? ಅವರು ಸ್ವ ಆನಂದದಲ್ಲಿ ತೃಪ್ತರಾಗಿದ್ದಾರೆ. ಇದಕ್ಕೆ ಪ್ರಹರ್ಷ ಸ್ಥಿತಿ ಅಂತ. ಪ್ರತಿಯೊಬ್ಬ ಗುರುಗೂ ಏನು ಹೇಳ್ತೀವಿ? ಬ್ರಹ್ಮ ನೀನು, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತ ಹೇಳ್ತೀವಿ. ಈ ಮೂರು ಶಕ್ತಿಗಳನ್ನು ನಾವು ಯಾವ ರೀತಿ ರಿಯಾಲಿಟಿಗೆ ತರೋದು? ಕಥೆಯಲ್ಲಿರೋ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನ ರಿಯಾಲಿಟಿಗೆ ಯಾವ ರೀತಿ ತರೋದು? ಒಂದ್ಸತಿ ನಾನು ಕೆನಡಾನಲ್ಲಿ ಟೊರೆಂಟೋನಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಈ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡುವಾಗ ಭಾರತ ದೇಶದವರೇ ಅಲ್ಲೇ ಇರೋರು ನನಗೆ ಹೇಳಿದ್ರು, ನೀವು ಬ್ರಹ್ಮ ಅಂತ ಯೂಸ್ ಮಾಡಬೇಡಿ, ವರ್ಡು ಬ್ರಹ್ಮ ವಿಷ್ಣು ಅದೆಲ್ಲ ಯೂಸ್ ಮಾಡಬೇಡಿ, ಎಲ್ಲ ಫಿಲಾಸಫಿಕಲ್ ಟರ್ಮ್ಸ್ ಅಂತ. ನಾನು ಅಂದ್ಕೊಂಡೆ ಆವಾಗ, ಈ ಬ್ರಹ್ಮ ವಿಷ್ಣು ಮಹೇಶ್ವರನ ನಾವು ಭಾಷಾಂತರಿಸಿದಾಗ ಅದು ರೂಢಿನಲ್ಲಿ ಬಂದ್ಬಿಡುತ್ತೆ. ಇಷ್ಟಪಡ್ತಾರೆ ಜನ. ನಿನ್ನಲ್ಲಿ ಕ್ರಿಯೇಟಿವಿಟಿ, ಕ್ರಿಯೇಟಿವ್ ಎನರ್ಜಿ ಬೇಕಾ? ಆರಾಮವು ಅಂತಾರೆ. ನಿನ್ನಲ್ಲಿ ಸಸ್ಟೆನೆನ್ಸ್ ಪವರ್ ಬೇಕಾ? ಹೌದು ಹೌದು, ಮೇಂಟೆನೆನ್ಸ್ ಪವರ್ ಬೇಕು, ಇಡೀ ದೇಶಕ್ಕೆ ಬೇಕು. ಮೇಂಟೆನೆನ್ಸ್ ಪೀಪಲ್ ಕಮ್ಮಿ ಇದ್ದಾರೆ. ನಿನಗೆ ಎಲಿಮಿನೇಷನ್ ಫೋರ್ಸ್, ನಿನ್ನಲ್ಲಿ ಡಿಸ್ಟ್ರಕ್ಟಿವ್ ಫೋರ್ಸ್, ನಿನ್ನಲ್ಲಿ ಬೇಡದಿರೋದನ್ನು ಎತ್ತಾಕಕ್ಕೆ ಶಕ್ತಿ ಬೇಕು. ಇದನ್ನ ಕೇಳ್ತಾರೆ. ಬ್ರಹ್ಮ ಅಂದ್ರೆ ಯಾಕೆ ಕೇಳಲ್ಲ? ವಿಷ್ಣು ಅಂದ್ರೆ ಯಾಕೆ ಕೇಳಲ್ಲ? ಶಿವ ಅಂದ್ರೆ ಯಾಕೆ ಕೇಳಲ್ಲ? ಇನ್ನೂ ಅದು ನಮ್ಮಲ್ಲಿ ಆ ಒಂದು ಇದಾಗಿ ಉಳಿದಿದೆ, ಆ ಕಥೆನಲ್ಲೇ ಉಳಿದಿದೆ. ಮಕ್ಕಳ ಕಾಮಿಕ್ನಲ್ಲೂ ಕೂಡ ಇದೆಲ್ಲವೂ ಕೂಡ ಕಾಮಿಕ್ ಕ್ಯಾರೆಕ್ಟರ್ ಆಗಿದೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಇದು ಎಂಟರ್ಟೈನ್ಮೆಂಟ್ ಆಗಿದೆ. ಅದು ನಮ್ಮ ಜೀವನಕ್ಕೆ, ಸತ್ಯ ರೂಪಕ್ಕೆ ಇನ್ನೂ ಬಂದಿಲ್ಲ. ನೋಡಿ, ಈ ಮ್ಯಾಕ್ರೋಕಾಸಮ್ ಅಂತ ಏನು ಹೇಳ್ತೀನಿ, ಇದನ್ನು ಬ್ರಹ್ಮಾಂಡ ಅಂತಾರೆ. ಇಲ್ಲಿ ಪ್ರತಿ ಕ್ಷಣ ಸೃಷ್ಟಿ ನಡೀತಾ ಇದೆ, ಕ್ರಿಯೇಟಿವಿಟಿ ನಡೀತಾ ಇದೆ, ಸ್ಥಿತಿ ಮೇಂಟೆನೆನ್ಸ್ ನಡೀತಾ ಇದೆ, ಲಯಬದ್ಧವಾಗಿ ಆ ಲಯವೂ ನಡೀತಾ ಇದೆ. ಸೃಷ್ಟಿ ಸ್ಥಿತಿ ಲಯ ಈ ಬ್ರಹ್ಮಾಂಡದಲ್ಲಿ ನಡೀತಾ ಇರೋ ಹಾಗೆ ಈ ಪಿಂಡಾಂಡದಲ್ಲೂ, ಮೈಕ್ರೋಕಾಸಮ್ನಲ್ಲೂ, ಈ ಕ್ಷಣದಲ್ಲೂ ಕೂಡ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ನಡೀತಾನೇ ಇದೆ. ನಾವು ನಮ್ಗೆ ಬರಬೇಕು, ಇಲ್ಲಿ ನೋಡ್ಕೋಬೇಕು. ಏನೇ ಪ್ರಪಂಚದಲ್ಲಿ ಕೇಳಿದ್ರು ನೋಡಿದ್ರು ಇಲ್ಲಿಗೆ ರೆಫರ್ ಮಾಡ್ಕೋಬೇಕು. ಲೈಫ್ ಫೋರ್ಸ್, ಲೈಫ್ ಎನರ್ಜಿ ಅಂತ ಏನಂತೀವಿ, ಅದು ಎಚ್ಚರದಲ್ಲಿದ್ದಾಗ ಹೊಕ್ಕಳಲ್ಲಿ ಇರುತ್ತೆ. ಇಲ್ಲಿ ಗೇಟ್ ಜೋರ ಹಾಕಿದ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಆ ಕಾಸ್ಮಿಕ್ ಎನರ್ಜಿ, ಪ್ರಾಣ ಅಂತೀವಲ್ಲ, ಲೈಫ್ ಎನರ್ಜಿ, ಇದು ಇಲ್ಲಿರುತ್ತೆ, ಎಚ್ಚರದಲ್ಲಿ ಇರುತ್ತೆ. ಈ ಎಚ್ಚರದ ಸ್ಥಿತಿನಲ್ಲಿ ನಮ್ಮಲ್ಲಿ ಬಹಳಷ್ಟು ಕ್ರಿಯೇಟಿವಿಟಿ ಇರುತ್ತೆ, ಬಹಳಷ್ಟು ಮೇಂಟೆನೆನ್ಸ್ ಇರುತ್ತೆ, ಬಹಳಷ್ಟು ನಮ್ಮಲ್ಲಿ ಆ ಎಲಿಮಿನೇಷನ್ ಪವರ್ ಇರುತ್ತೆ. ಎಚ್ಚರದಲ್ಲಿದ್ದಾಗ ಡಾಮಿನೆಂಟ್ ಆಗಿರೋದು ಮೇಂಟೆನೆನ್ಸ್ ಪವರ್. ಇದು ವಿಷ್ಣುವಿನ ಸ್ಥಾನ. ನಾವು ಯಾಕೆ ನಾವು ವೈಕುಂಠ ಅನ್ಬಾರ್ದು? ಇಲ್ಲಿ ಬ್ರಹ್ಮನ ಸ್ಥಾನ,
ಕ್ರಿಯೇಟಿವ್ ಪವರ್ ಬ್ರಹ್ಮ. ನಾವು ನಿದ್ದೆ ಮಾಡ್ತಿದ್ದಾಗ ಶಕ್ತಿ ಇಲ್ಲಿ ಡಾಮಿನೇಟ್ ಆಗಿ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ. ನಾವು ಕನಸು ನೋಡ್ತಿದ್ದಾಗ ಇಲ್ಲಿರುತ್ತೆ, ನಿದ್ದೆ ಮಾಡ್ತಿದ್ದಾಗ ಇಲ್ಲಿರುತ್ತೆ, ಧ್ಯಾನ ಮಾಡ್ತಿದ್ದಾಗ ಹುಬ್ಬಿನ ಮಧ್ಯ ಇರುತ್ತೆ. ಈ ಶಿವ ಬ್ರಹ್ಮ ಎಲ್ಲರೂ ಒಂದೊಂದು ಸ್ಥಿತಿನಲ್ಲಿ ನಮ್ಮಲ್ಲೇ ಇದ್ದಾರೆ. ನಮ್ಮಲ್ಲೇ ಕೈಲಾಸ, ನಮ್ಮಲ್ಲೇ ವೈಕುಂಠ, ಎಲ್ಲನೂ ಕೂಡ ನಮ್ಮಲ್ಲೇ ಇದೆ. ಬೆಳಗ್ಗೆ ಎದ್ದು ನೀವು ಆ 3 ಅಕ್ಷರಗಳುಳ್ಳ ಆ ಓಂಕಾರ ಉಪಾಸನೆಯನ್ನು ಮಾಡಿದ್ರೆ ಈ 3 ಶಕ್ತಿಗಳನ್ನು ನಾವು ಪ್ರಚೋದಿಸಬಹುದು, ಬ್ಯಾಲೆನ್ಸ್ ಮಾಡಬಹುದು. ನಿಜವಾಗ್ಲೂ ಈ ಬ್ಯಾಲೆನ್ಸೇ ಮುಖ್ಯ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ. ಇದು ಬಹಳಷ್ಟು ಮುಖ್ಯ. ಈ ಬ್ಯಾಲೆನ್ಸ್. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಅಂತೀವಿ. ಅಜ್ಞಾನ ನಿರ್ಮಾಲ್ಯ ಯಾವತ್ತು ತೆಗೆದುಹಾಕ್ತೀವೋ ಗೊತ್ತಿಲ್ಲ. ಸುಹಂಭಾವನೆಯಲ್ಲಿ ಯಾವತ್ತು ನಾವು ಪೂಜೆ ಮಾಡ್ತೀವೋ. ವಿಷ್ಣು ಅಂದ ತಕ್ಷಣ ನಮಗೆ ಬದ್ರಿನಾಥ್, ದ್ವಾರಕಾ ಜ್ಞಾಪಕ ಬರುತ್ತೆ. ಶಿವ ಅಂದ ತಕ್ಷಣ ಕೈಲಾಸ ಜ್ಞಾಪಕ ಬರುತ್ತೆ. ಅಲ್ಲಿ ಶಿವಲಿಂಗಗಳೆಲ್ಲ ಜ್ಞಾಪಕ ಬರುತ್ತೆ, ಜ್ಯೋತಿರ್ಲಿಂಗಗಳೆಲ್ಲ. ಬ್ರಹ್ಮನ ದೇವಸ್ಥಾನ ಇಲ್ಲ ಅಂತೇರಿ, ಎಲ್ಲೋ ಒಂದು ಕಡೆ ಇದೆ, ಹೋಗಿ ನೋಡೋಣ ಗಯಾನಲ್ಲಿ ಅಂತೀರಾ. ಬ್ರಹ್ಮ ಎಲ್ಲರೊಳಗೂ ವಾಸವಾಗಿದ್ದಾನೆ ಅಂತೀವಿ. ಯಾತಕ್ಕೆ ನಮ್ಮ ದೇಹನೇ ದೇವಸ್ಥಾನ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಪ್ರಯೋಗ ಮಾಡಿ ಆ ಬ್ರಹ್ಮನನ್ನ, ಶಿವನನ್ನ, ವಿಷ್ಣುವನ್ನ, 3 ಶಕ್ತಿಗಳನ್ನು ನಮ್ಮಲ್ಲಿ ಜಾಗೃತಿ ಮಾಡಬಾರ್ದು ಅಂತ ನೋಡಿ. ಇದು ನಮ್ಮಲ್ಲಿ 3 ಗುಣಗಳಿದೆ, ತಮಸ್, ರಜಸ್, ಸತ್ವ. 3 ಅವಸ್ಥೆಗಳಿದೆ, ಎಚ್ಚರ ಮತ್ತೆ ನಿದ್ರೆ, ಕನಸು. ಈ ಅವಸ್ಥಾತ್ರಯಗಳು ಅಂತೀವಿ. ಈ 3 ಕನಸು, 3 ದೇಹ, ಸ್ಥೂಲ, ಸೂಕ್ಷ್ಮ, ಕಾರಣ. ಈ 3 ಶಕ್ತಿಗಳು ಇಲ್ಲಿ ಯಾವ ರೀತಿ ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಿಮಗೆ 4 ಕಾಂಬಿನೇಷನ್ ಹೇಳ್ತೀನಿ. ಸೃಷ್ಟಿ ಬ್ರಹ್ಮ ಕ್ರಿಯೇಟ್ ಮಾಡ್ತಾನೇ ಇದ್ದಾನೆ, ನಿರಂತರ, ಆದಿ ಅಂತ್ಯಗಳಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬರೀ ಕ್ರಿಯೇಟಿವಿಟಿ ಆಗ್ತಿದ್ರೆ, ಬರೀ ಕ್ರಿಯೇಷನ್ ಆಗ್ತಿದ್ರೆ ಪ್ರಳಯ ಆಗ್ಬಿಡುತ್ತೆ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಲಯವಾಗಬೇಕು, ಶಿವ ಕೆಲಸ ಮಾಡಬೇಕು. ಬ್ರಹ್ಮ ಹೀಗೆ ಕೆಲಸ ಮಾಡಿದ್ರೆ ಶಿವ ಲಯ ಕೆಲಸ ಮಾಡಬೇಕು. ಇದೆರಡು ತಕ್ಕಡಿನಲ್ಲಿ ತೂಗಬೇಕು. ಬ್ರಹ್ಮ ಸೃಷ್ಟಿ ಮಾಡ್ತಾ ಇರಬೇಕು, ಆ ಕ್ರಿಯೇಟಿವಿಟಿ ನಡೀತಾ ಇರಬೇಕು. ಶಿವ ಲಯ ಮಾಡ್ತಾ ಇರಬೇಕು, ಎಲಿಮಿನೇಷನ್ ಆಗ್ತಾ ಇರಬೇಕು. ಇದೆರಡೂ ಆದಾಗ ಅದ್ಭುತವಾದ ಒಂದು ಶಕ್ತಿ ಅದು ಸಂಭವಿಸುತ್ತೆ. ಅದೇ ವಿಷ್ಣು. ವಿಷ್ಣು ಅಂದ್ರೆ ಆ ವಿಷ್ಣು ಶಕ್ತಿ ಮೇಂಟೆನೆನ್ಸ್ ಅನ್ನೋದು, ಪರಿಪಾಲನೆ ಅನ್ನೋದು ತಾನೇ ಆಗತ್ತೆ. ಯಾವಾಗ ಕ್ರಿಯೇಟಿವಿಟಿ ಮತ್ತೆ ಡಿಸ್ಟ್ರಕ್ಷನ್ ಎರಡೂ ನಡೀತಾ ಇದ್ರೆ, ಸಮವಾಗಿ ನಡೆದ್ರೆ ಮೇಂಟೆನೆನ್ಸ್ ಎಕ್ಸ್ಪರ್ಟ್ ಆಗಿ ನಡೆಯುತ್ತೆ, ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದು ಒಂದು ಕಾಂಬಿನೇಷನ್ ನಮ್ಮಲ್ಲಿ. ಎರಡನೇ ಕಾಂಬಿನೇಷನ್ನು, ಯಾವುದೋ ಒಂದು ಚೇಂಜ್ಫುಲ್, ಏನಾದರೂ ಒಂದು ಬದಲಾವಣೆ ಆಗ್ತಾ ಇದ್ರೆ ಅದಕ್ಕೊಂದು ಆಧಾರ ಬೇಕು. ಆ ಬದಲಾವಣೆ ಇಲ್ಲದೆ ಇರೋದು ಚೇಂಜ್ಲೆಸ್ ಬ್ಯಾಕ್ಗ್ರೌಂಡ್ ಬೇಕು. ಈ ಚೇಂಜ್ಲೆಸ್ ಬ್ಯಾಕ್ಗ್ರೌಂಡ್ ಶಿವ, ನಿಶ್ಚಲ ತತ್ವ, ಯಾವಾಗಲೂ ನಿರ್ಮಲ ತತ್ವ, ಅಲ್ಲಾಡಲ್ಲ, ಸ್ಟ್ಯಾಟಿಕ್ ಎನರ್ಜಿ. ಅಷ್ಟು ಶಿವ ಅನ್ನೋದು ಅಲ್ಲಾಡಲ್ಲ. ಆದರೆ ವಿಷ್ಣು ಅನ್ನೋದು ಆ ಪರಿಪಾಲನೆ, ಆ ವಿಷ್ಣು ಅನ್ನೋದು ಹೇಗೆ ನಡೀತಾ ಇದೆ ಅಂದರೆ, ದೇಹ ಬದಲಾಗ್ತಿದೆ, ಮನಸ್ಸು ಬದಲಾಗ್ತಿದೆ, ಪ್ರತಿಯೊಂದು ಬದಲಾಗ್ತಿದೆ, ಕ್ಷಣ ಕ್ಷಣ ಬದಲಾಗ್ತಿದೆ, ಮಾಯಾ ಅದು ಬದಲಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಬ್ರಹ್ಮ ನೋಡ್ತಾ ಇದ್ದಾನೆ ಇದನ್ನ. ಶಿವ ಕೂತಿರೋದು ಆ ಬ್ಯಾಕ್ಗ್ರೌಂಡ್ ತರ, ಸ್ಕ್ರೀನ್ ತರ, ಇವನು ಮೇಲ್ಗಡೆ ಪಿಕ್ಚರ್ ತರ ಆಡ್ತಾ ಇರೋದು ವಿಷ್ಣು, ಅದನ್ನ ಬ್ರಹ್ಮ ನೋಡ್ತಾ ಇದ್ದಾನೆ. ಈ ಕಾಂಬಿನೇಷನ್ನು ನಮ್ಮಲ್ಲಿ ನಡೆಯುತ್ತೆ. ಇನ್ನೊಂದು ಸತ್ ಚಿತ್ ಆನಂದ, ಇದೊಂದು ಕಾಂಬಿನೇಷನ್. ಸತ್ ಅಂದ್ರೆ ಇರುವಿಕೆ, ಅದೇ ವಿಷ್ಣು. ಚಿತ್ ಅಂದ್ರೆ ಕಾನ್ಷಿಯಸ್ನೆಸ್ ಇಸ್ ಬ್ರಹ್ಮ, ದ ರಿಸಲ್ಟ್ ಈಸ್ ಆನಂದ, ಶಿವ. ಹೀಗೂ ನಾವು ಈ ತರ ಒಂದು ಕಾಂಬಿನೇಷನ್ ನಲ್ಲೂ ಶಕ್ತಿ ನೋಡಬಹುದು. ಇನ್ನೊಂದು ಕಾಂಬಿನೇಷನ್ ಇದೆ, ಧ್ಯಾನ ಧ್ಯೇಯ. ಇದರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಫ್ಯಾಕ್ಟರ್. ಮೆಡಿಟೇಷನ್ ಎಕ್ಸ್ಪೀರಿಯನ್ಸಿಂಗ್ ವಿಷ್ಣು, ಆದರೆ ಎಕ್ಸ್ಪೀರಿಯನ್ಸರ್ ಇಸ್ ಬ್ರಹ್ಮ, ದ ಎಕ್ಸ್ಪೀರಿಯನ್ಸ್ ಇಸ್ ಶಿವ. ಈ ರೀತಿ ನಮ್ಮಲ್ಲಿ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗತ್ತೆ ಈ ಶಕ್ತಿಗಳು ಈ 3 ದೇಹದಲ್ಲಿ, ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿ ಈ 3 ಶಕ್ತಿಗಳು ಯಾವ ರೀತಿ 3 ಗುಣಗಳಿಂದ, ಯಾವ ರೀತಿ 3 ಅವಸ್ಥೆಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ಪ್ರತಿಕ್ಷಣ ಗಮನಿಸಬೇಕು. ಉಸಿರು ಹೊರಗೆ ಹಾಕಿದ್ರೆ ಲಯ, ತಗೊಂಡ್ರೆ ಶಕ್ತಿ ಅಂದ್ರೆ ಕ್ರಿಯೇಟಿವಿಟಿ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಈ ಸೃಷ್ಟಿ ಲಯ ನಡೀತಾ ಇರೋದ್ರಿಂದನೇ ಇವತ್ತು ಬ್ಯಾಲೆನ್ಸ್ ಆಗ್ತಿದೆ. ಊಟ ಮಾಡಿದಾಗ ಅದು ಜೀರ್ಣ ಆಗ್ಬೇಕಾದ್ರೆ ಅದೊಂದು ಪ್ರೋಸೆಸ್, ಸೃಷ್ಟಿ ಲಯ ಆಗುತ್ತೆ. ಹಗಲಾಗ್ತಾ ಇದೆ, ഇരുಳು ಬರ್ತಾ ಇದೆ, ഇരുಳು ಹೋಗುತ್ತೆ, ಹಗಲು ಬರುತ್ತೆ, ಸೀಸನ್ಸ್ ಚೇಂಜ್ ಆಗ್ತಿದೆ. ಇದನ್ನೆಲ್ಲರೂ ನೋಡಿದಾಗ ಯಾವ ರೀತಿ ಸೃಷ್ಟಿ ಲಯ ಯಾವ ರೀತಿ ನಡೀತಾ ಇದೆ, ಇದೆಲ್ಲ ಹೀಗೆ ನಡೀತಾ ಇರುವಾಗ ನಾವು ನೋಡ್ಬೇಕಾದ್ರೆ ಇದನ್ನ ನಾವು ಒಂದು ಪ್ರಜ್ಞಾ
ಪೂರಕವಾದ ಅವಸ್ಥೆಯನ್ನು ಸೃಷ್ಟಿ ಮಾಡ್ಕೋಬೇಕು. ನೋಡಿ, ಇವಾಗ ಸೃಷ್ಟಿ, ಸ್ಥಿತಿ, ಲಯ ಅಂದಾಗ 4ನೇ ಅವಸ್ಥೆ ತಿರೋಧಾನ. ದಟ್ ಈಸ್ ಅನ್ ಆಲ್ಟರ್ಡ್ ಸ್ಟೇಟ್. ತಿರೋಧಾನ ಅನ್ನೋದು ಆಲ್ಟರ್ಡ್ ಸ್ಟೇಟ್. ತಕ್ಷಣ ನಾವು ಒಳಮುಖವಾಗಿದ್ರೆ ಮಾತ್ರ ಅದು ಒಳಗಡೆ ಜರ್ನಿ. ತಿರೋಧಾನ ಇಟ್ ಇಸ್ ಕಾಲ್ಡ್ ಡೆಸಲ್ಯೂಷನ್. ಇಡೀ ಕಣ್ಣು ಕಾಣದೇ ಇರೋದು, ಅದು ಈ ಇಂದ್ರಿಯಕ್ಕೆ ಸಿಗದೆ ಇರೋದು. ಹಾಗೆ ನೋಡಿದಾಗ ಎಚ್ಚರ, ನಿದ್ರೆ, ಕನಸು ಅಂದಾಗ ಇನ್ನೊಂದು ಧ್ಯಾನ. ಆ ಧ್ಯಾನಾವಸ್ಥೆನೇ 4ನೇ ಅವಸ್ಥೆ, ತುರಿಯಾವಸ್ಥೆ. ಅದೇ ತರ ನಮ್ಮಲ್ಲಿ ಈ 3 ಗುಣ ಹೇಳಿದ್ರೆ ತಮಸ್ಸು, ರಜಸ್ಸು, ಸತ್ವ, ಈ 3 ಗುಣಕ್ಕೆ ಅತೀತವಾಗಿರೋದು. ಮನೋಬುದ್ಧಿ ಅಹಂಕಾರಕ್ಕೆ ಮೀರಿದ್ದು ಆನಂದ ಕೋಶ, ಸ್ಥೂಲ ಸೂಕ್ಷ್ಮ ಕಾರಣಕ್ಕೆ ಮೀರಿದ್ದು ಅದು ಒಂದು ಕಾರಣಾತೀತ ಶರೀರ. ಈ ರೀತಿ 4ನೇ ಅವಸ್ಥೆ ಬಹಳ ಮುಖ್ಯ. ಆ 4ನೇ ಅವಸ್ಥೆನೇ ಅಲ್ಲೇನೆ ನಮಗೆ ಗೊತ್ತಾಗೋದು. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ರಿಯಲ್ ಸ್ಪಿರಿಚುಯಾಲಿಟಿ. ದ 4th ಮೆಡಿಟೇಷನ್ ಸ್ಟೇಟ್ ಇದೆಯಲ್ಲ, ಅದನ್ನ ರಹೋಯಾಗ ಅಂತ ಹೇಳ್ತಾರೆ, ಅಂತರ್ಯಾಗ ಅಂತ ಹೇಳ್ತಾರೆ, ಇನ್ನರ್ ರಿಯಲೈಸೇಷನ್ ಅಂತ ಹೇಳ್ತಾರೆ, ಅಥವಾ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಈ 3 ಅರ್ಥ ಮಾಡ್ಕೊಳಕ್ ನಾವು ಹೊರಟಾಗ, ಅರಿವು ಬಂದಾಗ ನಮ್ಮಲ್ಲಿ ಗೊತ್ತಾಗತ್ತೆ ಇದು ಏನು, ಹೇಗದು ರಹೋಯಾಗ, ಯಾವ ರೀತಿ ನಮ್ಮಲ್ಲೇ ಅದು ಆಗುತ್ತೆ ಅನ್ನೋದು. ಅದಕ್ಕೆ ಈ ದೇವರು ಅನ್ನೋದನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ, ಯಾವುದೇ ದೇವರಾಗ್ಲಿ ಈ ಕಾನ್ಸೆಪ್ಟ್ ಅಲ್ಲ. ಇದು ಕೇವಲ ನಂಬಿಕೆ ಮೇಲೆ ಹೋಗೋದಲ್ಲ, ಬಿಲೀಫ್ ಅಲ್ಲ. ಇಟ್ಸ್ ಎ ಸೆನ್ಸ್ ಆಫ್ ಹಾರ್ಮನಿ ವಿತ್ ದಿ ಯೂನಿವರ್ಸ್. ಯಾವ ರೀತಿ ಸೃಷ್ಟಿ, ಸ್ಥಿತಿ, ಲಯ ಶಕ್ತಿಗಳು ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ತಿರೋಧಾನ ಆಗ್ತಾ ಇದೆ, ಅನುಗ್ರಹ ಯಾವ ರೀತಿ ಆಗ್ತಾ ಇದೆ, ಪಂಚಕೃತ್ಯಗಳು, ಇದನ್ನ ನೋಡಕ್ಕೆ ನಮಗೆ 6 ಸೆನ್ಸ್ ಬೇಕು. ಅಂದ್ರೆ ಏನು, 5 ಇಂದ್ರಿಯಗಳು ಕೂಡ ನಮ್ಮಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಲ್ಲಿ ಒಂದು ಸಮಾಗಮ ಬರಬೇಕು. 3 ದೇಹದಲ್ಲಿ ಸಮಾಗಮ ಬರಬೇಕು. ಸ್ಥೂಲ ಸೂಕ್ಷ್ಮ ಕಾರಣ, ಆ ಇಂಟಿಗ್ರಿಟಿ, ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಒಳಗಡೆ. ಆಮೇಲೆ ಪಂಚಕೋಶಗಳಲ್ಲಿ ಒಂದು ಸಮಾಗಮ ಬಂದಾಗ ಆ 6 ಸೆನ್ಸ್ ಕೆಲಸ ಮಾಡುತ್ತೆ. ಈ 6ನೇ ಸೆನ್ಸ್ ಕೆಲಸ ಮಾಡೋದಿದೆಯಲ್ಲ, ಆಗ ನಮಗೆ ಆ ಹಾರ್ಮನಿ ಕಾಣುತ್ತೆ. ಪ್ರತಿಯೊಂದರಲ್ಲೂ ಕಾಣುತ್ತೆ, ಪ್ರತಿಯೊಂದರಲ್ಲೂ ನಮಗೆ ಅನುಭವಕ್ಕೆ ಬರುತ್ತೆ. ಅದನ್ನ ನಾವು ನೋಡ್ತೀವಲ್ಲ, ಅಲ್ಲಿ ಪರಮಾತ್ಮನ ಫುಟ್ ಪ್ರಿಂಟ್ ಕಾಣುತ್ತೆ. ಎಲ್ಲ ಕಡೆನೂ ಪರಮಾತ್ಮನ ಫುಟ್ ಪ್ರಿಂಟ್, ಪರಮಾತ್ಮ ಇದಾನೆ ಅಂತ, ಟ್ಯಾಂಜಬಲ್, ಟ್ಯಾಂಜಬಲ್ ಅಂತ ಪ್ರತಿಯೊಂದು ಕಡೆನೂ ಅವನ ಸಿಗ್ನೇಚರ್ ಕಾಣುತ್ತೆ. ನಂಗನ್ಸುತ್ತೆ ಇದೇ ನಿಜವಾದ ಸಕ್ಸಸ್. ಇದಿಲ್ಲದೆ ಇದ್ರೆ ನಮ್ಮ ಜನ್ಮ ಫೇಲ್ಯೂರ್ ಏನೋ ಅನ್ನೋ ಭಾವನೆ ಬರುತ್ತೆ, ಕಾಣಿಸುತ್ತೆ. ಅದು ಹೀಗೆ ಕಾಣುವಾಗ ನಮ್ಮಲ್ಲಿ ಒಂದು ಭಾವ ಬರುತ್ತೆ, ಪ್ರೇಮ. ಆ ಭಕ್ತಿಯೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋ ಪ್ರೇಮ, ಎಲ್ಲದ ಬಗ್ಗೆನೂ ಪ್ರೇಮ ಬರುತ್ತೆ. ಇದು ಅನಾಯಾಸವಾಗಿ, ನಮ್ಮ ಎಫರ್ಟೇ ಇಲ್ಲದೆ ನಮ್ಮ ಅಹಂಕಾರ ಪೂರ್ತಿ ಕರ್ಗೋಗುತ್ತೆ, ಅನಾಯಾಸವಾಗಿ ಕರ್ಗೋಗುತ್ತೆ. ಆ ಪಾಸ್ಟ್ ತರೋದೇ ನಮ್ಮ ಅಹಂಕಾರ, ಮನಸ್ಸು. ಆ ಪಾಸ್ಟ್ ತರೋದು. ಇವಾಗ ನಮಗೆ ಪ್ರೆಸೆಂಟ್ ಕ್ಲೂ ಕಾಣಕ್ ಶುರು ಆಗತ್ತೆ. ಯಾವಾಗ ಅದು ಹೊಟ್ಟೋಯ್ತು, ಪ್ರೆಸೆಂಟ್ ಕ್ಲೂ ಈಸ್ ಫೀಲಿಂಗ್ ಅವರ್ ಓನ್ ಪ್ರೆಸೆನ್ಸ್. ಏಕಾಂತತೆ ಅಂತ ಹೇಳ್ತಾರಲ್ಲ, ಏಕಾಂತ ಅಂದ್ರೆ ಅಲೋನ್ನೆಸ್, ಎಲ್ಲವನ್ನೂ ನೋಡುವಂತಹದ್ದು, ಎಲ್ಲರ ಜೊತೆನೂ ಒಂದಾಗುವಂತಹದ್ದು, ಆ ಪ್ರೆಸೆನ್ಸ್ ಕಾಣುತ್ತೆ. ಅವಾಗ ನಾವು ಯಾವತ್ತೂ ಬೇರೆಯವರ ಆಬ್ಸೆನ್ಸ್ ನ ಫೀಲ್ ಮಾಡೋದೇ ಇಲ್ಲ, ಯಾರ್ದು ಫೀಲ್ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಮೆಕ್ಯಾನಿಕಲ್ ಆಗಿರ್ಬೇಡಿ, ಅಭ್ಯಾಸದ ಮೇಲೆ ಕೆಲಸ ಮಾಡಬೇಡಿ, ಜಸ್ಟ್ ಡಿ ಆಟೋಮಟೈಸ್ ಎವ್ರಿಥಿಂಗ್. ಯಾರಿಗೋಸ್ಕರನೂ ಮಾಡಬೇಡಿ, ಪ್ರತಿಫಲಾಪೇಕ್ಷೆ ಇಟ್ಕೋಬೇಡಿ, ಅವ್ರು ನೋಡ್ತಾರೆ ಇವ್ರು ನೋಡ್ತಾನೆ ಅಂತ ಆ ತರ ಕೆಲಸ ಮಾಡಬೇಡಿ. ಮಾಡಿದ್ರೆ ಆ ಹೃದಯದ ಬಾಗಿಲು ಮುಚ್ಚಿಬಿಡುತ್ತೆ. ಯಾವಾಗ ಆ ಹೃದಯದ ಬಾಗಿಲು ಮುಚ್ಚಿಬಿಡುತ್ತೆ, ನಿಮ್ಗೆ ಇದೇನೂ ಸಿಗೋದಿಲ್ಲ, ಲೈಫ್ ಫೇಲ್ಯೂರ್ ಆಗತ್ತೆ. ಲೆಟ್ ಇಟ್ ಓಪನ್, ಹೃದಯ ಓಪನ್ ಆಗ್ಲಿ. ಆ ರೀತಿ ನೀವು ಇದ್ದಾಗ ಏನಾಗುತ್ತೆ, ಅದೇ ಸತ್ಯಕ್ಕೆ ಬಾಗಿಲು, ಅದೇ ಸ್ವರ್ಗದ ಬಾಗಿಲು. ನಾವು ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗ್ತೀವಲ್ಲ, ಆ ಸ್ವರ್ಗದಕ್ಕಿಂತ ಈ ಒಳಗಡೆ ತಕ್ಕೊಳ್ಳುತ್ತಲ್ಲ, ಒಳಗಡೆ ನಮಗೆ ಸೂಕ್ಷ್ಮವಾದ ಒಂದು ಗುಹೆಯ ಬಾಗಿಲು, ಆ ಸುರಂಗದ ಬಾಗಿಲು, ಆ ಸತ್ಯದ ಬಾಗಿಲು ಒಳಗಡೆ ತಕ್ಕೊಳ್ಳುತ್ತೆ. ಅದು ತೆಗಿಬೇಕು. ಅದಕ್ಕೆ ನಾವು ನಮ್ಮ ಅಹಂಕಾರನ ಕೊಡಬೇಕಾಗತ್ತೆ. ಯಾರು ಸತ್ಯಕ್ಕಾಗಿ, ಸತ್ಯದ ಬಾಗಿಲಿನ ಪ್ರವೇಶ ಮಾಡೋದಕ್ಕಾಗಿ ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ, ಫಾಲ್ಸ್ ಐಡೆಂಟಿಟಿನ ಯಾರು ಸತ್ಯಕ್ಕಾಗಿ ಕೊಡ್ತಾರೋ ಅವರಲ್ಲಿರುವ ಆ ಭಕ್ತಿ ಅವನನ್ನ ಭಗವಂತನನ್ನಾಗಿ ಮಾಡುತ್ತೆ. ಆ ಭಕ್ತಿನೇ ಭಗವಂತ ಆಗೋದು. ಅವಾಗ ಏನಾಗತ್ತೆ, ಯಾರಿಗೆ ಆ ಪ್ರಾಸೆಸ್ ನಲ್ಲಿ ಇದ್ದಾರೆ ಅವರು ಆ ಬ್ರಹ್ಮಶಕ್ತಿ ಅನ್ನೋದು, ಕ್ರಿಯೇಟಿವಿಟಿ ಅನ್ನೋದು ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತೆ. ಇಟ್ ಬಿಕಮ್ಸ್ ಆಕ್ಷನ್, ಡೈನಮಿಕ್ ಆಕ್ಷನ್, ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತೆ ಕ್ರಿಯೇಟಿವಿಟಿ. ಸಸ್ಟೈನೆನ್ಸ್ ಅನ್ನೋದು ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ದಿ ಮೈಂಡ್. ಸಸ್ಟೈನೆನ್ಸ್ ಅದು ಸ್ಥಿತಿ. ಲಯ ಅಂದ್ರೆ ಎಕ್ಸ್ಪ್ಲೋಷನ್. ಯಾವುದು ತಿರೋಧಾನ, ಎಕ್ಸಿಸ್ಟೆನ್ಷಿಯಲ್
ರಿಯಾಲಿಟಿ ಏನು, ದ ರಿಯಾಲಿಟಿ ಈಸ್ ಯುವರ್ ಇಂಟಿಗ್ರೇಟೆಡ್ ಕ್ಯಾರೆಕ್ಟರ್ ಇಸ್ ರಿಯಲ್. ನೀನು ಸಪ್ರೇಟ್ ಆಗಿರೋದು ಎಂಟಿಟಿ ರಿಯಲ್ ಅಲ್ಲ ಅನ್ನೋದು ಗೊತ್ತಾಗುತ್ತಲ್ಲ, ಅದು ನಿಜವಾದ ಅನುಗ್ರಹ ನಮಗೆ ಸಿಗಬೇಕಾಗಿರೋದು. ನಾವು ದೇಹವನ್ನ ಮನಸ್ಸನ್ನ ಎಲ್ಲಿಡಬೇಕೋ ಅಲ್ಲಿಡಬೇಕು, ಯಾವುದಕ್ಕೆ ಉಪಯೋಗಿಸ್ಕೋಬೇಕೋ ಅದಕ್ಕೆ ಉಪಯೋಗಿಸ್ಕೋಬೇಕು. ಅದು ಸಾಧನವಾಗಿ ನಮ್ಮ ಮಾತನ್ನ ಕೇಳಬೇಕು. ಅದಕ್ಕೆ ನಾವು ದಾಸರಾಗಬಾರ್ದು. ಯಾವಾಗ ನಮ್ಮ ಮನಸ್ಸು ಆರೋಗ್ಯವಾಗಿರುತ್ತೆ, ಮನಸ್ಸು ದೇಹ ಎರಡು ಆರೋಗ್ಯವಾಗಿರುತ್ತೆ, ಅದು ನಮ್ಮನ್ನ ಕಾಪಾಡುತ್ತೆ. ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಶಾಂತವಾಗಿದ್ರೆ ಒಳಗಡೆ ಆನಂದ ತುಂಬುತ್ತೆ. ಆನಂದ ಬಂದಾಗ ಎಲ್ಲರಿಗೂ ಹಂಚಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆನಂದ, ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಆನಂದ. ಇದು ನಮ್ಮಲ್ಲೇ ಆಗ್ಬೇಕಾಗಿರೋದು. ಈಗ ನೋಡಿ, ಸೂರ್ಯ ಉದಯವಾದಾಗ ಹೇಗೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಆಕ್ಟಿವಿಟಿನೂ ಹಾಗೆ ನಮ್ಮಲ್ಲಿ ಈ ಅರಿವಿನ ಈ ಮೂರು ಶಕ್ತಿಗಳ ಒಂದು ಕಾಂಬಿನೇಷನ್ ಇರ್ಬೋದು, ಸಮತೋಲನ ಇರ್ಬೋದು, ಬ್ಯಾಲೆನ್ಸ್ ಇರ್ಬೋದು, ಅದು ಮೂರು ಶಕ್ತಿಗಳ ಹಾರ್ಮೋನಿ ಇರ್ಬೋದು. ಇದೆಲ್ಲ ನಮ್ಮಲ್ಲಿ ನಾವು ಎಂಜಾಯ್ ಮಾಡ್ತಾ ಇದ್ರೆ, ಒಳಗಡೆ ಗೊತ್ತಾಗ್ತಾ ಇದ್ರೆ, ನಮಗೆ ಸೂರ್ಯ ಉದಯ ಆದಾಗ ಆಕ್ಟಿವಿಟಿ ಹೇಗೆ ಶುರು ಆಯಿತೋ ಹಾಗೆ ನಮ್ಮ ಮನಸ್ಸು ದೇಹ ಎಲ್ಲ ನಾವು ಹೇಳಿದ ಮಾತು ಕೇಳುತ್ತೆ. ನೀವು ಮನಸ್ಸನ್ನು ಕೂಡ ಸರಿಯಾದ ಹೇಳ್ತಾರೆ, ಮನಸ್ಸು ಅದು ಕರೆಕ್ಟಾಗಿ ಮನಸ್ಸು ಏನಾದ್ರೂ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಬಂಧನಕ್ಕೆ ಉಪಯೋಗಿಸದೆ ಅದನ್ನ ಮೋಕ್ಷಕ್ಕೆ ಸ್ನೇಹಿತನನ್ನಾಗಿ ಉಪಯೋಗಿಸ್ಕೋಬಹುದು ಅಂತಾರಲ್ಲ. ನ್ಯೂ ಲೈಟ್ ಇನ್ ದಿ ಮೈಂಡ್, ನ್ಯೂ ವೈಬ್ರೇಷನ್ ಆಫ್ ನಾಲೆಜ್, ನ್ಯೂ ನಾಲೆಜ್ ವೈಬ್ರೇಟ್ ಆಗುತ್ತೆ ಮನಸ್ಸಿನಲ್ಲಿ. ಆಗ ಮನಸ್ಸು ನಮಗೆ ಹತೋಟಿಗೆ ಬರುತ್ತೆ, ಮನಸ್ಸನ್ನ ಆಳಬಹುದು. ದೇಹ ಮನಸ್ಸು ನಮಗೆ ಸಹಾಯ ಮಾಡುತ್ತೆ ನಮ್ಮ ಮೂರು ಶಕ್ತಿಗಳನ್ನ ಸದಾ ಬ್ಯಾಲೆನ್ಸ್ ನಲ್ಲಿ ಇಡಕ್ಕೆ. ಅದರಿಂದ ನಾವು ಏನೇ ತಿಳ್ಕೊಂಡಿದ್ರು ಕೂಡ ಆ ಕಥೆನಲ್ಲೇ ಇರಬಾರ್ದು, ಆಚೆ ಬರಬೇಕು. ಎಷ್ಟೋ ಜನ ಬುದ್ಧಿವಂತರು, ಅತಿ ಬುದ್ಧಿವಂತರು, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ರೆ ಆ ಶಕ್ತಿಗಳನ್ನ ಕಂಡೆಮ್ ಮಾಡ್ತಾರೆ. ಅಯ್ಯೋ ಆ ಥರದ್ದೆಲ್ಲ ಇಲ್ವೇ ಇಲ್ಲ, ಮಿತ್ ಅದಿಲ್ವೇ ಇಲ್ಲ ಅಂತ. ಅದಲ್ಲ, ಅದನ್ನ ತೀರಾ ಕಾಮಿಕ್ ಕ್ಯಾರೆಕ್ಟರ್ ಮಾಡೋಕ್ ಮುಂಚೆ ಮಕ್ಕಳಿಗೆ ಇದನ್ನು ತಿಳಿಸ್ಬೇಕಾದ್ರೆ ಓಂಕಾರ ಉಪಾಸನೆ ಮಾಡ್ತಾ ಇದ್ರೆ ಆ ಶಕ್ತಿ ಬ್ಯಾಲೆನ್ಸ್ ಆಗುತ್ತೆ, ಅದು ನಮ್ಮಲ್ಲಿ ಅನುಭವಕ್ಕೆ ಬರುತ್ತೆ. ಈ ರೀತಿ ಸಣ್ಣದಾಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂತ ಹೇಳಿದಾಗ ಆ ಗುರುತ್ವ, ಆ ಶಕ್ತಿ ಏನು, ಆ ಮೂರು ಶಕ್ತಿಗಳು ಒಬ್ಬರಲ್ಲಿ ಇದ್ರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ಆ ಪರಬ್ರಹ್ಮ ಸ್ವರೂಪ ಅವರು ಅನ್ನೋದು ಗೊತ್ತಾಗತ್ತೆ ಅಂತ. ಇದಕ್ಕೆ ಈ ದತ್ತಾತ್ರೇಯ ಸ್ವರೂಪರಾದ ಶ್ರೀಧರ ಸ್ವಾಮಿಗಳನ್ನ ಜ್ಞಾಪಿಸಿಕೊಂಡು ನಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ.